ಸಿಎಂ ನಿವಾಸದಲ್ಲಿ ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಅದರ ಫೋಟೋ ಮತ್ತು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಇಬ್ಬರು ನಾಯಕರ ಮಧ್ಯೆ ಮಾತುಕತೆ ಶುರುವಾಗಿದೆ. ಕುರ್ಚಿ ಗುದ್ದಾಟದ ಮಧ್ಯೆ ಇಬ್ಬರ ಅಭಿಪ್ರಾಯಗಳು ಏನೇನು, ಯಾವ ವಿಚಾರವನ್ನು ಕ್ಲೈಮ್ ಮಾಡಬಹುದು ಅನ್ನೋದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇಬ್ಬರಿಗಿರುವಂತಹ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ನ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ವಿ. ಇಬ್ಬರ ಮಧ್ಯೆ ಇದು ಬಗೆಹರಿಯುವ ವಿಚಾರ ಅಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ಬಳಿಗೆ ಹೋಗಲೇಬೇಕಾಗತ್ತೆ. ಅಂತಿಮ ಮೊಹರು ಅದು ಹೈಕಮಾಂಡ್ನ ಕಡೆಯಿಂದಲೇ ಅಂತ ನನ್ನದೇ. ಇಬ್ಬರ ಮಧ್ಯೆ ಒಂದು ಮಾತುಕತೆ ಆಯಿತು ಅಂತ ಅನ್ಕೊಳ್ಳೋಣ, ಬಗೆಹರಿಲಿಲ್ಲ. ಹೈಕಮಾಂಡೇ ಇದನ್ನು ಬಗೆಹರಿಸುವಂಥ ಸ್ಥಿತಿ ಬರುತ್ತೆ. ಹೈಕಮಾಂಡ್ ಯಾವ ಸ್ಥಿತಿ ಇದೆ ಇಬ್ಬರ ಬಲಾಬಲದ ವಿಚಾರ ನೋಡಿ. ನನಗನ್ಸುತ್ತೆ ಅಕ್ಷತ್, ಇಬ್ಬರ ನಡುವೆ ಮಾತುಕತೆ ಬಗೆಹರಿಯುವ ಸಾಧ್ಯತೆಗಳೇ ಇಲ್ಲ. ಕರೆಕ್ಟ್. ಯಾಕಂದರೆ ಇಬ್ಬರದು ಒಂದೇ ಡಿಮಾಂಡು. ಏನು, ಸಿದ್ದರಾಮಯ್ಯ ಹೇಳ್ತಾರೆ ನಾನು ಬಿಟ್ಕೊಡಲ್ಲ, ಈಗ ನೀನು ಸ್ವಲ್ಪ ತಾಳ್ಮೆಯಿಂದಿರು, ನಾನು ಮಾಡ್ತೀನಿ, ಎಲ್ಲ ಬಿಟ್ಕೊಡ್ತೀನಿ, ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ರೀ ನೀವು ಟೈಮ್ ಹೇಳಿ, ನೀವು 5 ವರ್ಷ ಇರೋಕ್ಕಾಗಲ್ಲ, ಅದಂತರೂ ಆಗಲ್ಲ. ಅಂದರೆ ಅಲ್ಲಿಗೆ ಎರಡೂ ಎಕ್ಸ್ಟ್ರೀಮ್ ಸ್ಟ್ಯಾಂಡ್ಗಳು ಸ್ಟ್ಯಾಂಡ್ ಆಗಲ್ಲ ಅಂತಾಯಿತು. ದೆನ್ ಯು ಕಮ್ ಕ್ಲೋಸ್. ಒಂದು, ಸಿದ್ದರಾಮಯ್ಯನವರು 6 ತಿಂಗಳ ನಂತರ ಬಿಟ್ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪದೇ ಇರ್ಬೋದು. ಮೇವರೆಗೆ ಆಗಲ್ಲ ಸರ್, ಜನವರಿಗೆ ಬಿಟ್ಕೊಡು ಅಂತ. ಸಿದ್ದರಾಮಯ್ಯನವ್ರು ಹೇಳ್ಬೋದು, ಇಲ್ಲ ಜನವರಿಗಂತೂ ಸಾಧ್ಯವೇ ಇಲ್ಲ, ಬಜೆಟ್ ನಾನೇ ಮಂಡಿಸೋದು ಅಂತ. ಬಜೆಟ್ ಕ್ಯಾನ್ ಬಿ ಎ ಬ್ರೇಕಿಂಗ್ ಪಾಯಿಂಟ್ ಆಲ್ಸೋ. ಅಂದರೆ ಬಜೆಟ್ ಕ್ಯಾನ್ ಬಿ ಎ ಡೆಡ್ ಲಾಕ್ ಪಾಯಿಂಟ್. ನಾ ಬಜೆಟ್ ಮಂಡಿಸ್ಬೇಕು, ನೀನು ಬಜೆಟ್ ಮಂಡಿಸ್ಬೇಕು, ಒಂದು ವೇಳೆ ಮಾತುಕತೆ ಭಾಳ ಮುಂದುವರೆದ್ರೆ ಅಂತ ಅನಿಸುತ್ತೆ. ಹಾಗಾಗಿ ಯಾವುದೇ ಸಂದರ್ಭ ಈಗ ಅಷ್ಟು ಸುಲಭವಾಗಿ ಇಬ್ಬರು ಒಬ್ರಿಗೊಬ್ರು ಕನ್ವಿನ್ಸ್ ಮಾಡಿ ಮಾತುಕತೆ ಮಾಡೋದಾದರೆ ಇಷ್ಟೇ ಗುದ್ದಾಟ ಆಗ್ತಿತ್ತು. ಇಬ್ಬರೇ ಇಷ್ಟು ಬಾರಿ ಭೇಟಿ ಆಗ್ತಿದ್ರು, ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತಾಯಿದ್ರು. ಹಂಗೆ ಬಗೆಹರಿಯಲ್ಲ. ಬಟ್ ಅಧಿವೇಶನ ಇದೆ, ಇನ್ನೊಂದು 2-3 ತಿಂಗಳ ಸಮಯ ಇದೆ, ಆಮೇಲೆ ಕುಳಿತು ಮಾತಾಡೋಣ ಅನ್ನುವಷ್ಟರ ಮಟ್ಟಿಗೆ ಇಬ್ಬರು ತಾತ್ಕಾಲಿಕವಾಗಿ ಕದನ ವಿರಾಮ ಮಾಡಬಹುದಾ ಅಂತಕ್ಕಂಥದ್ದನ್ನು ಹೈಕಮಾಂಡ್ ನೋಡ್ತಾ ಇದೆ. ಆಮೇಲೆ ಒಂದು ಚರ್ಚೆ, ಮುಕ್ತ ಮಾತುಕತೆ ಇಬ್ಬರ ನಡುವೆ ನಡೀಲಿ. ಅದು ಏನು ನಡೆದಿದೆ ಈಗ, ಡಿ ಕೆ ಶಿವಕುಮಾರ್ ಹಂಗೆ ಕ್ಲೇಮ್ ಮಾಡ್ತಿದ್ದಾರೆ, ಸಿದ್ದರಾಮಯ್ಯನವರು ಹಿಂಗೆ ಕ್ಲೇಮ್ ಮಾಡ್ತಿದ್ದಾರೆ, ಇಬ್ಬರು ಕುಳಿತು ಚರ್ಚೆ ಮಾಡಲಿ. ಸರ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಖಚಿತ. ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಸಿದ್ದರಾಮಯ್ಯ ಮುಂದೆ ಪ್ರಸ್ತಾಪ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಅಧಿಕಾರ ಹಂಚಿಕೆಯಾಗಬೇಕು ಅನ್ನುವಂಥ ಡಿ ಕೆ ಶಿ ನಿಲುವಿನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಹೈಕಮಾಂಡ್ ಮುಂದೆ ಆಗಿರೋ ಒಪ್ಪಂದದ ಬಗ್ಗೆ ಸಿಎಂ ಡಿ ಕೆ ಶಿಗೆ ಮನವರಿಕೆ ಮಾಡಿಕೊಡಬಹುದು. ಅಧಿಕಾರ ಹಂಚಿಕೆಯಾಗೋದಕ್ಕೆ ಒಪ್ಪಬೇಕು ಅಂತ ಸಿಎಂ ಮನವೊಲಿಕೆಗೆ ಪ್ರಯತ್ನ ಮಾಡಬಹುದು. ಕುತೂಹಲ ಕೆರಳಿಸಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ನಡೆಯುವಂಥ ಬ್ರೇಕ್ಫಾಸ್ಟ್ ಸಭೆ, ನಡೀತಾ ಇರುವಂಥ ಬ್ರೇಕ್ಫಾಸ್ಟ್ ಸಭೆ. ಯಾರು ಯಾರ ಮನವೊಲಿಸ್ತಾರೆ? ನಾವು ಆಗದಿಂದಲೂ ಅದನ್ನೇ ಕೇಳ್ತಾ ಇದ್ವಿ. ಯಾರನ್ನು ಕನ್ವಿನ್ಸ್ ಮಾಡೋದು? ಕನ್ವಿನ್ಸ್ ಮಾಡಿ ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಕೊಳ್ಳೋ ಹಂತದಲ್ಲಿ ಇದೆಯಾ ಇದು? ಆ ಹಂತದಲ್ಲಿ ಇದೆ ಅಂತಾದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರಲಿಲ್ಲ. 2.5 ವರ್ಷದ ನಂತರ ಆದಂತ, 2.5 ವರ್ಷ ಸರ್ಕಾರಕ್ಕೆ ಫಿನಿಶ್ ಆದ ನಂತರ ಆದಂತ ಬೆಳವಣಿಗೆಯನ್ನು ನೀವು ನೋಡಿದ್ರೆ ಒತ್ತಡ ಸೃಷ್ಟಿಸುವಂತ ಪ್ರಯತ್ನಗಳೇ ಆಗಿರೋದು. ಹೈಕಮಾಂಡ್ನ ಮೇಲೆ ಒತ್ತಡ ಸೃಷ್ಟಿಸುವಂತ ಕೆಲಸಗಳಾಗಿದೆ, ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಸೃಷ್ಟಿಸುವಂತ ಪ್ರಯತ್ನಗಳಾಗಿದೆ. ಈ ಹಂತದಲ್ಲಿ ಇಬ್ಬರು ಮಾತುಕತೆ ಮಾಡಿ ಇದನ್ನು ಬಗೆಹರಿಸಿಕೊಳ್ಳುತ್ತಾರೆ ಅನ್ನೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ತೋರಿಕೆಯ ಮೀಟಿಂಗ್ ಅಷ್ಟೇನಾ ಇದು? ಕಾಲ ತಳ್ಳುವಂತ ತಂತ್ರ ಅಷ್ಟೇನಾ? ನಾಡಿದ್ದಿನ ಅಧಿವೇಶನ ಮುಗಿಯುವವರೆಗೆ ಮಾತ್ರ ಕದನ ವಿರಾಮ ಅಥವಾ ಒಂದು ಅಲ್ಪ ವಿರಾಮ? ಇನ್ನು ಭಾನುವಾರ ಏನೋ ಮೇಜರ್ ಆಗತ್ತೆ ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ ನಿನ್ನೆ ಎಲ್ಲ ಚರ್ಚೆಯಾಗಿತ್ತು. ಬಟ್ ದಿಲ್ಲಿಯಲ್ಲಿ ಸಿಗ್ತಾ ಇರೋದು ಅಂತ ಬೆಳವಣಿಗೆಗಳು ಆಗಲ್ಲ ಅಂತ. ಸಂಸತ್ ಅಧಿವೇಶನ ಮುಗಿದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಕುರ್ಚಿ ಸಂಘರ್ಷಕ್ಕೆ ಕದನ ವಿರಾಮನ? ಬ್ರೇಕ್ಫಾಸ್ಟ್ ನಲ್ಲಿ ಯಾರನ್ನ ಕನ್ವಿನ್ಸ್ ಮಾಡ್ತಾರೆ? ಡಿ ಕೆ ಶಿ ಮನವೊಲಿಸ್ತಾರ ಸಿದ್ದರಾಮಯ್ಯ ಮನವೊಲಿಸ್ತಾರ ಡಿ ಕೆ ಶಿವಕುಮಾರ್? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಸಿದ್ದರಾಮಯ್ಯ ಅವರ ನಿವಾಸದಿಂದ. ಆನಂದ್, ಸದ್ಯ ಮೀಟಿಂಗ್ ಶುರುವಾಗಿರುವಂತ ಫೋಟೋವನ್ನ ನೋಡಿದ್ವಿ.
ಆಗದಿಂದಲೂ ಅದೇ ಚರ್ಚೆ ಮಾಡ್ತಿದ್ವಿ, ಯಾರು ಯಾರನ್ನು ಕನ್ವಿನ್ಸ್ ಮಾಡೋದಿಲ್ಲ ಅಂತ. ಆನಂದ್ ಒಬ್ರು ಚರ್ವಣ ಅನ್ನಿಸ್ಬೋದು, ಒಬ್ರು ಇಡ್ಲಿ ತಿಂತಿದ್ದಾರೆ, ಇನ್ನೊಬ್ರು ಉಪ್ಪಿಟ್ಟು ತಿಂತಿದ್ದಾರೆ. ನಾನು ಸುಮ್ಮನೆ ಝೂಮ್ ಮಾಡಿ ನೋಡಿದೆ ಫೋಟೋ. ಎಸ್, ನಾನು ಬೆಳಿಗ್ಗೆ ಹೇಳಿದಾಗಲೇ ಇಡ್ಲಿ ವಡಾ ಸ್ವೀಟ್ ಹೊರತುಪಡಿಸಿದ್ರೆ ಬೇರೆ ಏನು ವಿಶೇಷವಾಗಿರ್ತಕ್ಕಂಥ ಏನು ಟಿಫಿನ್ ಇರಲಿಲ್ಲ. ಆದರೆ ಸಭೆಯಲ್ಲಿ ಈಗ ಸಭೆ ಆರಂಭಗೊಂಡಿರ್ತಕ್ಕಂಥದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಇದು ಯಾವ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ಕೊಡಬಹುದು ಅಂತಕ್ಕಂಥ ಸಹಜವಾದ ಕುತೂಹಲ ನಮಗಿದ್ದೇ ಇದೆ. ಆದರೆ ಆರಂಭಿಕವಾಗಿ ಇದು ಒಂದು ಕದನ ವಿರಾಮಕ್ಕೆ ಪೂರಕವಾಗಿರ್ತಕ್ಕಂಥ ತೀರ್ಮಾನ ಹೊರಬೀಳುತ್ತಾ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಯಾಕೆಂತಂದರೆ ಇಬ್ಬರೂ ನಾಯಕರಿಗೆ ಇರ್ತಕ್ಕಂಥ ರಾಜಕೀಯ ಅನುಭವನ ಗಮನಿಸಿದ್ರೆ ಎಷ್ಟು ಮುಕ್ತವಾಗಿ ಮಾತಾಡಬಹುದು ಅನ್ನೋದ್ರ ಬಗ್ಗೆನೇ ಅನುಮಾನ ಇದೆ. ಯಾಕೆಂತಂದರೆ ಅವ್ರದ್ದೇ ಆಗಿರ್ತಕ್ಕಂಥ ರಾಜಕೀಯ ಅಜೆಂಡಾ ಇಟ್ಕೊಂಡು ಈ ರೀತಿ ಮಾತುಕತೆ ಕೂತಾಗ ಸಹಜವಾಗಿಯೇ ತೀರ್ಮಾನ ಬರಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕೆಂತಂದರೆ ಇಬ್ಬರು ಕೂಡ ಪ್ರಭಾವಿ ನಾಯಕರು, ರಾಜಕಾರಣದ ಅನುಭವ ಇರತಕ್ಕಂಥವ್ರು, ತಮ್ಮದೇ ಆಗಿರ್ತಕ್ಕಂಥ ನಿಲುವುಗಳನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿರುವಂಥ ಕಾರಣಕ್ಕಾಗಿ ಕಳೆದ 10 ದಿನಗಳಿಂದ ಈ ರೀತಿಯಾಗಿರುವಂಥ ಎಲ್ಲ ಡ್ರಾಮಾಗಳು ಕೂಡ ನಡೀತಾ ಇದ್ದಾವೆ. ಶಾಸಕರ ದೆಹಲಿ ಭೇಟಿಗಳು, ಹೇಳಿಕೆಗಳು, ಹೈಕಮಾಂಡ್ ನಿಲುವಿಗೆ ಬದ್ಧ ಅಂತಕ್ಕಂಥದ್ದು, ಈ ಫೋಟೋಗಳು, ಟ್ವೀಟ್ ವಾರ್ಗಳು ಇವೆಲ್ಲವೂ ಕೂಡ ಆಗೋಗಿದೆ. ಹಾಗಾಗಿ ಯಾರು ಯಾವುದನ್ನ ಹೇಳಬೇಕಾಗಿತ್ತೋ ಅದನ್ನ ಬಹಿರಂಗವಾಗಿ ಈಗಾಗಲೇ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಮೀಟಿಂಗ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇದು ನಿಗದಿ ಆಗಿರ್ತದೆ. ಆನಂದ್, ಯಾರು ಇಬ್ಬರಲ್ಲಿ ಜಾಸ್ತಿ? ಇಬ್ಬರು ಒಳ್ಳೆ ಬಾರ್ಗೇನರ್ಗಳು, ಇಬ್ಬರು ಹಠಮಾರಿಗಳು. ಈ JDS ನಲ್ಲಿದ್ದಾಗಲೂ ಸಿದ್ದರಾಮಯ್ಯನವ್ರನ್ನ ನೋಡಿದ್ದೀವಿ, ಕಾಂಗ್ರೆಸ್ನಲ್ಲಿದ್ದಾಗಲೂ ನೋಡಿದ್ದೀವಿ. ಹಠ ಹಿಡಿಯೋದ್ರಲ್ಲಿ ಸಿದ್ದರಾಮಯ್ಯ ನಿಷ್ಣಾತರು, ಹಠ ಹಿಡಿದು ಅದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ನಿಷ್ಣಾತರು. DK ಶಿವಕುಮಾರ್ ಕೂಡ ತುಂಬ ಈಸ್ ಎ ಹಾರ್ಡ್ ಬಾರ್ಗೇನರ್, ಅವ್ರಿಗೂ ಹಠ ಹಿಡಿತಕ್ಕಂಥ ಸ್ವಭಾವ ಇದೆ. ಈ ಇಬ್ಬರಿಗೆ ಕಂಪೇರ್ ಮಾಡಿದರೆ ಯಾರು ಜಾಸ್ತಿ ಹಠವಾದಿಗಳು, ಯಾರು ಜಾಸ್ತಿ ಕನ್ವಿನ್ಸಿಂಗ್ ಕೆಪಾಸಿಟಿ ಇದೆ? ಎಸ್, ನಿಜವಾಗ್ಲೂ ಕೂಡ ಅಂದರೆ ರಾಜಕಾರಣದಲ್ಲಿ ಒಂದು ಮಾತಿದೆ, ಇರುವ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಸುಲಭ, ಆದರೆ ಕಸಿಯೋದು ಬಹಳ ಕಷ್ಟ ಅಂತಕ್ಕಂಥ ಚರ್ಚೆಗಳಿದೆ. ಆದರೆ ಕರ್ನಾಟಕದ ಇತಿಹಾಸವನ್ನು ಗಮನಿಸಿದರೆ ಅಧಿಕಾರವನ್ನು ಕಸಿದ ಉದಾಹರಣೆಗಳು ಭಾಳ ಇದೆ. ಧರ್ಮಸಿಂಗ್ ಅವ್ರನ್ನ ಪದಚ್ಯುತಿಗೊಳಿಸಿರ್ತಕ್ಕಂಥದ್ದು ನೋಡ್ಬೋದು, ಕುಮಾರಸ್ವಾಮಿ ಅವ್ರನ್ನ ಅಧಿಕಾರದ ಕೆಳಗಿಳಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ, ಇತಿಹಾಸವೂ ಕೂಡ ಇದೆ. ಅದರ ಭಾಗವಾಗಿ ಯಾರ್ಯಾರು ಕೆಲಸ ಮಾಡಿದ ಅವರೆಲ್ಲರೂ ಕೂಡ ಈಗಿದ್ದಾರೆ, ನಮ್ಮ ಮುಂದೆ ಇದ್ದಾರೆ. ಸಿದ್ದರಾಮಯ್ಯನವರು ಹಿಂದೆ ತೆಗೆದುಕೊಂಡಿರ್ತಕ್ಕಂಥ 10 ನಿರ್ಧಾರಗಳನ್ನು ಮತ್ತು ಗಟ್ಟಿಯಾಗಿರ್ತಕ್ಕಂಥ ರಾಜಕೀಯ ನಿಲುವು ಕಾರಣಕ್ಕಾಗಿ ಅವರು ಪಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಒಂದು ಕಡೆ ಇದ್ದರೆ, DK ಶಿವಕುಮಾರ್ ಕೂಡ ತಾವು ಯಾವುದನ್ನು ಸಾಧಿಸಬೇಕೋ ಸಾಧಿಸಿರ್ತಕ್ಕಂಥ ಉದಾಹರಣೆಯೂ ಕೂಡ ಇದೆ. ಹಾಗಾಗಿ ನಾನು ಈಗಾಗಲೇ ಅಂದ್ಕೊಂಡಾಗೆ ಈ ಇಬ್ಬರು ನಾಯಕರುಗಳು ಹೈಕಮಾಂಡ್ ಸೂಚನೆ ಮೇರೆಗೆ ಸೇರಿರ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಚರ್ಚೆಗಳು ನಡೆದರೂ ಕೂಡ ಅಂತಿಮವಾಗಿ ಯಾರ್ಯಾರು ಹೆಚ್ಚು ಬಾರ್ಗೇನ್ ಮಾಡುವಂಥ, ಅಂದರೆ ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂಥ ಬಾರ್ಗೇನ್ ಮಾಡ್ತಾರೆ ಮತ್ತು DK ಶಿವಕುಮಾರ್ ಕೂಡ ಅವ್ರದೇ ಆದ ರೀತಿಯಲ್ಲಿ ಅಧಿಕಾರವನ್ನು ಕಸಿಲಿಕ್ಕೆ ಬೇಕಾಗಿರುವ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅಂತಿಮವಾಗಿ ಈ ವಿಚಾರ ಇಲ್ಲಿಗೆ ಕ್ಲಿಯರ್ ಆಗುತ್ತೆ ಅಂತ ಅನ್ಸಲ್ಲ. ಹಾಗಾಗಿ ರಿಸಲ್ಟ್ ಎಲ್ಲಿ ತೀರ್ಮಾನ ಆಗಬೇಕೋ ಅಲ್ಲೇ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆಗಳಿರುವಂಥ ಔಪಚಾರಿಕವಾಗಿರ್ತಕ್ಕಂಥ ಚರ್ಚೆಗಳಿಗಷ್ಟೇ ಇದು ಸೀಮಿತವಾಗುತ್ತಾ? ಆನಂದ್, ನಿಮ್ಗೇನು ಅನ್ಸುತ್ತೆ? ಇಬ್ಬರು ಮಾತುಕತೆ ನಡೆದಾಗ DK ಶಿವಕುಮಾರ್ ಇಲ್ಲ ಇದು ಸಾಧ್ಯನೇ ಆಗಲ್ಲ, ನೀವು ಹೇಳಿದಂಗೆ ನಾನು ಕೇಳಲ್ಲ ಅಂತ ಎದ್ದು ಹೋಗುವ ಸಾಧ್ಯತೆಗಳು, ಅಥವಾ ಇಲ್ಲ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವಿಬ್ಬರು ಸುಮ್ಮನೆ ಚರ್ಚೆ ಮಾಡೋಣ, ನಿರ್ಣಯ ಅಂತರೂ ಇಲ್ಲೇನಾಗಲ್ಲ, ದಿಲ್ಲಿಗೆ ಹೋಗೋಣ ಅಂತಕ್ಕಂಥ ರೀತಿಯಲ್ಲಿ ಸೌಹಾರ್ದಯುತವಾಗಿ ಹೊರಗಡೆ ಬಂದು ಗುಡಿ ಒಂದು ಪಿಕ್ಚರನ್ನು ಕೊಟ್ಟು ಮಾಧ್ಯಮಗಳನ್ನು ನಿಮಗೂ ಎಲ್ಲರನ್ನು ಒಳಗೆ ಕರೆದು ಕೈ ಬೀಸಿ ಕೈ ಹಿಡಿದು ಅಂಥ ಸಾಧ್ಯತೆಗಳು ಜಾಸ್ತಿ ಅಂತ ಅನ್ಸುತ್ತಾ? ಎಸ್, ನಾನು ಈಗಾಗಲೇ ಹೇಳಿದಾಗೆ ನನಗಿರ್ತಕ್ಕಂಥ ಒಂದು ಸ್ಪಷ್ಟವಾದ ಅನುಮಾನ ಅಂತಂದರೆ ಇಬ್ಬರು ಕೂಡ ಯಾರ ಮಾತು ಕೇಳ್ತಕ್ಕಂಥ ಲೀಡರ್ಗಳೇನಲ್ಲ. ಯಾಕಂದರೆ ಅವ್ರ ನಿಲುವಿಗೆ ಅವ್ರು ಬದ್ಧ ಆಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಇವ್ರನ್ನ ಕನ್ವಿನ್ಸ್ ಮಾಡುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ರೆ ಕೇವಲ ಹೈಕಮಾಂಡಿಗೆ ಮಾತ್ರ. ಹಾಗಾಗಿ ಹೈಕಮಾಂಡಲ್ಲಿ ಇವೆಲ್ಲ ತೀರ್ಮಾನ ಆಗಬೇಕಾಗಿರ್ತಕ್ಕಂಥದ್ದು. ಈಗ ಸಭೆ ಆಗ್ತಾ ಇರೋದು ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿ ಇಷ್ಟು ಮುಕ್ತವಾಗಿ ಸಿದ್ದರಾಮಯ್ಯನೋ DK ಶಿವಕುಮಾರ್ ಅವ್ರನ್ನ ಮಾತುಕತೆ ಕರೆಯುವಂಥ ಸಾಧ್ಯತೆಗಳಿಲ್ಲ. ಹಾಗಂತ DK ಶಿವಕುಮಾರ್ ಸಿದ್ದರಾಮಯ್ಯರ ಮಾತುಕತೆಗೆ ಕರೆಯುವ ಸಾಧ್ಯತೆಗಳು ಇಲ್ಲ. ಹೈಕಮಾಂಡ್ ಹೇಳಿದ ಕಾರಣಕ್ಕಾಗಿ ಸಭೆ ಸೇರ್ತಿದ್ದಾರೆ ಹೊರತು ಇಲ್ಲಿ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಚರ್ಚೆಗಳಾಗುತ್ತೆ, ಅವರವರ ನಿಲುವುಗಳನ್ನು ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ನಿರ್ಧಾರಕ್ಕೆ ಬರಬೇಕು ಅನ್ನೋದು, ಯಾಕೆಂತಂದ್ರೆ ಈಗ ನಡೀತಿರ್ತಕ್ಕಂಥ ವಿದ್ಯಮಾನದ ಕಾರಣಕ್ಕಾಗಿ ಬೇರೆ ಬೇರೆ ಸೆಕ್ಟರ್ನಲ್ಲಿ ತಂದೆ ಆಗಿರ್ತಕ್ಕಂಥ ಗಂಭೀರವಾದಂಥ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಯಾಕೆಂತಂದ್ರೆ ಯಾರ ಪರ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಶಾಸಕರು ಹೇಳದೇ ಇರತಕ್ಕಂಥ ಪರಿಸ್ಥಿತಿ ಕೆಲವರಿಗಿದೆ. ಬಹುತೇಕ ಶಾಸಕರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸೌಹಾರ್ದಯುತವಾಗಿರ್ತಕ್ಕಂಥ ಚರ್ಚೆಗಳಾಗತ್ತೆ, ಅವರವರ
ನಿಲುವುಗಳು ಅವರಿಗೆ ಅವರು ಸ್ಪಷ್ಟವಾಗಿ ಅವ್ರದ್ದು ಪ್ರತಿಪಾದನೆ ಮಾಡೇ ಮಾಡ್ತಾರೆ. ಅಂತಿಮವಾಗಿ ಮಾಧ್ಯಮಗಳ ಮುಂದೆ ನಾವೆಲ್ಲ ಚೆನ್ನಾಗಿದ್ದೇವೆ ಅಂತಕ್ಕಂಥನ್ನ ತೋರಿಸುವ ಪ್ರಯತ್ನ ಮಾಡ್ತಾರೆ. ಈಗ ಸರ್ಕಾರದ ಮೇಲೆ ಪ್ರತಿಕೂಲ ಪರಿಣಾಮಗಳಾಗ್ತವೆ. ಒಬ್ಬ ಆಫೀಸರು ಯಾರ ಮಾತನ್ನ ಕೇಳದೆ ಇಡೀ ವಿಧಾನಸೌಧ ಬಿಕೋ ಅಂತ ಇದೆ. ಯಾವುದೇ ಸಚಿವರು ಯಾರೂ ಇರ್ಲಿಲ್ಲ, ಪೊನ್ನಣ್ಣ ಒಬ್ರು ಇದ್ರು. ಏನ್ ಪರ್ಟಿಕ್ಯುಲರ್ ರೀಸನ್ ಏನಾದ್ರೂ ಇದೆಯಾ? ಏನದು? ಇಲ್ಲ, ಪೊನ್ನಣ್ಣವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು. ಸಹಜವಾಗಿ ಎವ್ರಿಡೇ ಪೊನ್ನಣ್ಣವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ತಾರೆ. ಯಾಕೆಂತಂದ್ರೆ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಕೇಸ್ ಸಂಬಂಧಪಟ್ಟ ಹಾಗೆ ಅವರು ಮುಖ್ಯಮಂತ್ರಿಗಳು ಚರ್ಚೆ ಮಾಡಲಿಕ್ಕೆ ಪ್ರತಿದಿನವೂ ಕೂಡ ಬರ್ತಾರೆ. ಹಾಗೆ ಕ್ಯಾಜುವಲ್ ಬಂದರು. ಮುಖ್ಯಮಂತ್ರಿಗಳು ಹಾಲಲ್ಲಿ ಇತ್ತು, ಅಂದರೆ ಈ ಕಾವೇರಿ ನಿವಾಸದಲ್ಲಿ ಮೆಟ್ಟಲು ಹತ್ತು ಹೋದ ತಕ್ಷಣ ಒಂದು ಹಾಲ್ ಇದೆ. ಆ ಹಾಲಲ್ಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊನ್ನಣ್ಣ ಅಲ್ಲೇ ಇದ್ರು. ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ರಿಸೀವ್ ಮಾಡಿದ ತಕ್ಷಣ ಪಕ್ಕದಲ್ಲಿರ್ತಕ್ಕಂಥ ಹಾಲ್ ಮುಖಾಂತರ ಇನ್ನೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಕೋಣೆಗೆ ಹೋಗಬೇಕಾಯ್ತು. ಆ ಕೋಣೆಗೆ ಹೋಗೋ ತನಕ ಮಾತ್ರ ಪೊನ್ನಣ್ಣ ಇದ್ರು. ಆದರೆ ಮಾತುಕತೆಯಲ್ಲಿ ಪೊನ್ನಣ್ಣ ಇಲ್ಲ. ಕೇವಲ CM ಅವರ ಜೊತೆಗೆ ಅಷ್ಟೇ ಪೊನ್ನಣ್ಣ ಇದ್ರು ಹೊರತು ಮಾತುಕತೆ ಇಬ್ಬರ ನಡುವೆ ಮಾತ್ರ ನಡೀತಾ ಇದೆ. ಆರಂಭಿಕವಾಗಿರ್ತಕ್ಕಂಥ ರಿಸೀವ್ ಮಾಡೋ ಪಾಯಿಂಟಲ್ಲಿ ಮಾತ್ರ ಪೊನ್ನಣ್ಣ ಇದ್ರೆ ಹೊರತು ಈ ಸಭೆಗೆ ಯಾವುದೇ ಒಂದು ನಿರ್ದಿಷ್ಟವಾದ ಕಾರಣ ಇಟ್ಕೊಂಡು ಅವರೇನು ಬಂದಿರಲಿಲ್ಲ. ಕ್ಯಾಜುವಲ್ ಆಗಿ CM ಮನೆಗೆ ಬಂದಿದ್ರು. ಇವತ್ತು ಬಹಳ ಮುಖ್ಯವಾಗಿ ಯಾವುದೇ ಸಚಿವರಿಗೆ ಬರಬೇಡಿ ಅಂತಕ್ಕ ಸೂಚನೆ ಕೊಟ್ಟಿದ್ರು. MLA ಗಳಿಗೆ ಬರಬೇಡಿ ಅಂತಕ್ಕ ಸೂಚನೆ, ಅಂದ್ರೆ ಯಾರನ್ನು ಭೇಟಿ ಮಾಡಲ್ಲ ಅಂತಕ್ಕಂಥ ಸಂದೇಶವನ್ನ ಮುಖ್ಯಮಂತ್ರಿ ಕೊಟ್ಟಿದ್ರು. ಇಷ್ಟಾಗಿಯೂ ಕೂಡ ಸಹಜವಾಗಿರ್ತಕ್ಕಂಥ ಭೇಟಿಗೆ ಪೊನ್ನಣ್ಣ ಬಂದಿದ್ರು. ರಿಸೀವ್ ಮಾಡುವ ಸಂದರ್ಭದಲ್ಲಿ ಅಷ್ಟೇ ಪೊನ್ನಣ್ಣ ಇದ್ರು. ಈಗ ಪ್ರತ್ಯೇಕವಾಗಿರ್ತಕ್ಕಂಥ ಮಾತುಕತೆ ಆಗ್ತಾ ಇದೆ. ತಮ್ಮದೇ ಆಗಿರೋ ನಿಲುವುಗಳನ್ನ ಇಬ್ರು ಕೂಡ ಎಸ್, ಥ್ಯಾಂಕ್ ಯು ಆನಂದ್. ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.